ಸಚಿವ ಸ್ಥಾನ ಸಿಗದೇ ಇರತಕ್ಕಂಥ ಒಬ್ಬೊಬ್ಬರೇ ಶಾಸಕರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಅವರ ಅಭಿಮಾನಿಗಳು. ಈಗ ನೋಡಿ, ಅಪ್ಪಾಜಿ ನಾಡಗೌಡ ಇವ್ರದ್ದು ಮೊನ್ನೆ ತನಕನೂ ಹೆಸರಿತ್ತು. ಸಚಿವ ಸ್ಥಾನ ತಪ್ಪಿದೆ. ರಾಜಕಾರಣದಲ್ಲಿ ಷಡ್ಯಂತ್ರ ಇದ್ದೇ ಇರುತ್ತೆ. ಅಂದರೆ ನಾನು ಷಡ್ಯಂತ್ರಕ್ಕೆ ಬಲಿಯಾಗಿದ್ದೀನಿ ಅಂತ. ಪಕ್ಷದಲ್ಲಿ ಕಾಲು ಕಟ್ಕೊಂಡು ಇರೋರಿಗೆ ಇದೆಲ್ಲ ಸಾಮಾನ್ಯ. ಕಾಲು ಹೊರಗಾಕಬೇಕು ಅಂತ. ಇದರಿಂದ ನನಗೆ ಬೇಸರವಾಗಿದೆ ಅಂತ ಅಪ್ಪಾಜಿ ನಾಡಗೌಡ ಅವರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಪ್ಪಾಜಿ ನಾಡಗೌಡ ಅವರಿಗೆ ತಪ್ಪಿದೆ ಸಚಿವ ಸ್ಥಾನ. ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ರಾಜಕಾರಣ ಅಂತ ಹೇಳೋದು ಅಂತ ಹೇಳಿದೆ. ದಿಸ್ ಈಸ್ ಪಾಲಿಟಿಕ್ಸ್. ಪಾಲಿಟಿಕ್ಸ್ನಲ್ಲಿ ಯಾವ ಸಂದರ್ಭಕ್ಕೆ ಯಾರಿಗೆ ದೇವರು ಒಲಿತಾನೋ ಪಕ್ಷ ಒಲಿತೋ ಅದು ಗೊತ್ತಾಗೋದಿಲ್ಲ. ಕಾದು ನೋಡೋಣ. ಅಲ್ಲ, ಈಗ ಆಲ್ರೆಡಿ ಪಟ್ಟಿ ಅನೌನ್ಸ್ ಆಗಿದೆ ಸರ್. ಎಲ್ಲ ಮುಗಿದು ಹೋಗಿದೆ. ಇನ್ನೇನು ಏನಿರಲ್ಲ. ಈಗ ಸಿಎಂ ಭೇಟಿ ಮಾಡಕ್ಕೆ ಬಂದಿದ್ರಿ? ಇಲ್ಲ, ಸಿಎಂ ಬೇರೆ ವಿಷಯಕ್ಕೆ ಭೇಟಿ ಮಾಡಕ್ಕೆ ಬಂದಿತ್ತು. ದೇರ್ ವಾಸ್ ಸಮಥಿಂಗ್ ಅದರ್ ದನ್ ದ್ಯಾಟ್. ಐ ಜಸ್ಟ್ ವಾಂಟೆಡ್ ಟು ಥ್ಯಾಂಕ್ ಹಿಮ್ ಫಾರ್ ಆಲ್ ದ ಎಫರ್ಟ್ಸ್ ಐ ಹ್ಯಾಡ್ ಪುಟ್ ಇನ್ ಫಾರ್ ಮೈ ಕ್ಯಾಂಡಿಡೇಚರ್. ಅಲ್ಲಲ್ಲ ಸರ್, ಜಿಲ್ಲೆಯಲ್ಲಿ ಮತ್ತೊಬ್ಬರಿಗೆ ಅವಕಾಶ ಮಾಡ್ಕೊಡ್ಬೋದಾಗಿದೆ ಸರ್ ಬಿಜೆಪಿ. ಯಾವುದು? ನಿಮ್ಮ ಜಿಲ್ಲೆಯಲ್ಲಿ. ಅಲ್ಲ, ಅದು ಅವ್ರಿಗೆ ಬಿಟ್ಟು ವಿಚಾರ. ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ಯಾಕೆ ನಾವು ಹೆಂಗೆ ಹೇಳಕ್ಕೆ ಬರುತ್ತೆ? ಅವ್ರಿಗೆ ಬಿಟ್ಟಿಂಥ ವಿಚಾರ. ಕೆಲವರೆಲ್ಲ ಹೇಳ್ತಾರೆ ಇದ್ರ ಪರಿಣಾಮ ಮುಂದಿನ ಚುನಾವಣೆಯಲ್ಲಿ ಎಲ್ಲ ಚುನಾವಣೆ ಪ್ರಶ್ನೆ ಏನಾಗುತ್ತೋ ನೋಡೋಣ ಮುಂದೆ. ಈಗ ಇನ್ನೂ ಭಾಳ ದಿವಸ ಇದೆ. ಚುನಾವಣೆ ಇಷ್ಟು ಬೇಗ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಒಬ್ಬ ಹೊಸ ಸಿ ಎಂ ಇದ್ದಾನೆ, ಒಳ್ಳೇದಾಗಲಿ, ಹಾರೈಸೋಣ. ಆಲ್ ದ ಬೆಸ್ಟ್ ಫಾರ್ ನಿಮ್ಗಂತೂ ಬೇಸರ ಅಂತ ಇದೆ ಸರ್ ಈ ವಿಚಾರದಲ್ಲಿ? ಬೇಸರ ಅನ್ನೋಕ್ಕಿಂತ ಒಂದು ಕಡೆ ಬೇಸರ ಇಲ್ಲ. ನನಗೆ ಅನುಭವ ಆಗಿಬಿಟ್ಟಿದೆ. ಇದು ಅನುಭವ ಆಗಿಲ್ಲ ಅಂದರೆ ಬೇಸರ ಆಗ್ತಾ ಬಂದಿಗೆ ಬೇಸರ ಆಗುತ್ತೆ. ಐ ಫೀಲ್ ಸಾರಿ ಫಾರ್ ವಾಟ್ ಹ್ಯಾಸ್ ಹ್ಯಾಪನ್ ಟು ನಾಟ್ ಟು ಮೀ. ಈ ರೀತಿ ಆಗಿದೆ ಅನ್ನೋದು ಬೇಜಾರಾಗ್ತಾ ಇದೆ. ಅಷ್ಟೇ ಬೇಜಾರು. ಆ ಬೇಸರ ಇದೆ. ನನಗೇನು ಇಲ್ಲ ಡಿಸ್ಟರ್ಬೆನ್ಸ್ ಅದು ಅನ್ನೋಕ್ಕಿಂತ ಏನಾಗಿದೆ, ಇವತ್ತು ಪಕ್ಷಕ್ಕೆ ನಿಷ್ಠಾವಂತರು ಮತ್ತು ಪಕ್ಷದಲ್ಲಿ ಶಿಸ್ತಿನಿಂದ ಜೀವನ ಮಾಡಿದಂಥವ್ರು ಎಲ್ಲಿ ಹೋಗಬೇಕು ಅನ್ನೋದನ್ನು ಅರ್ಥ ಆಗ್ತಾ ಇಲ್ಲ. ಪಕ್ಷದಲ್ಲೇ ಕಾಲು ಕಟ್ಕೊಂಡು ಬಿದ್ದೀವಲ್ಲ, ಅಲ್ಲೇ ಇದ್ದೀವಿ. ಅದಕ್ಕೆ ಅದು ಈ ರೀತಿ ಆಗ್ತಾ ಇದೆ ಅನ್ನೋಂಥ ಬೇಜಾರಾಗ್ತದೆ. ವ್ಯತಿರಿಕ್ತ ಆಲೋಚನೆಗಳು ಬರೋದಕ್ಕೆ ಇವತ್ತಿನ ದಿನ ಕಾರಣ ಇಲ್ಲ, ನಾನು ಎಲ್ಲಿ ಹೋಗೋದಿಲ್ಲ. ನಾನೆಲ್ಲಿ ಹೋಗೋ ಪ್ರಶ್ನೆ ಇಲ್ಲ ಅಂತ ಮೊದಲು ಹೇಳೀನಿ, ಈಗೂ ಹೇಳ್ತೀನಿ. ಆದರೆ ಇದು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ, ಅಷ್ಟು ಮಾತ್ರ ಹೇಳ್ತೀನಿ. ಬೇಸರ ಇಲ್ಲ ಅಂತಾನೆ ಎಲ್ಲ ಬೇಸರವನ್ನು ಹೊರಗಾಕಿದ್ರು ಅಪ್ಪಾಜಿ ನಾಡಗೌಡ ಅವರು. ಪಕ್ಷದಲ್ಲೇ ಕಾಲು ಕಟ್ಕೊಂಡು ಕೂತಿರ್ತೀವಲ್ಲ, ನಾವು ಇದನ್ನೆಲ್ಲ ಅನುಭವಿಸ್ಬೇಕು. ಬಟ್ ಏನಾಗಿದೆಯೋ ಅದಕ್ಕೆ ಸರಿ ಇಲ್ಲ ಈಗ ನಡೆದಿರೋ ಡೆವಲಪ್ಮೆಂಟ್ ಅಂತ ಅವರು ಹೇಳಿದ್ದಾರೆ. ಓಪನ್ ಆಗೇ ಹೇಳಿದ್ದಾರೆ ಬೇಸರ ಇದೆ ಅಂತಕ್ಕಂಥದ್ದು.